ನಾನು ಒಂದು ನಾಡಿನ ಜನತೆಗೆ ಮನವಿ ಮಾಡೋದು, ನನಗೆ ಎಲ್ಲ ರೀತಿಯ ಅನುಭವಗಳಾಗಿದೆ. ಯಾರ ಬಗ್ಗೆ ಟೀಕೆ ಮಾಡಲ್ಲ. ನನಗೆ 5ನೇ ಬಾರಿ ಭಗವಂತ ಈ ಲೈಫ್ ಕೊಟ್ಟಿರೋದು. ಒಂದು ಕೊನೆ ಅವಕಾಶ ಈ ರಾಜ್ಯದಲ್ಲಿ. ನಾನು ಏನು ತಪ್ಪು ಮಾಡಿದ್ದೀನಿ ಮಾಡಿಲ್ವೋ ಅನ್ನೋದು ಯೋಚನೆ ಮಾಡಿ ರಾಜ್ಯ ಜನ ಒಂದು ಅವಕಾಶ ಕೊಡಲಿ. ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ, ನನಗೆ ಯಾವ ಕೇಂದ್ರ ಸರ್ಕಾರ, ಯಾವ ಸರ್ಕಾರಗಳ ಆರ್ಥಿಕ ನೆರವು ಬೇಕಿಲ್ಲ. ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರನ ಖಜಾನೆ ಖಾಲಿ ಮಾಡಲ್ಲ. ನಾವುಗಳು ಖಾಲಿ ಮಾಡ್ತಾಯಿದ್ವಿ ಸ್ವೇಚ್ಛಾಚಾರವಾಗಿ. ನೀವು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು, ಅದರ ಅನುಭವ ನನಗಿದೆ. 2 ಬಾರಿ ಚಿಕ್ಕ ಅವಧಿನ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ನಾನು ಕಳೆದ ಬಾರಿ ಹೇಳಿದೆ ಜನಕ್ಕೆ 5 ಕಾರ್ಯಕ್ರಮ. ಅವರು 5 ಕಾರ್ಯಕ್ರಮ ಘೋಷಣೆ ಮಾಡಿದ್ರು, 2,000 ರೂಪಾಯಿ ಅಂತ. ನಾನು ನಿಮ್ಮ ಕುಟುಂಬಗಳನ್ನ ಆರ್ಥಿಕವಾಗಿ ಮೇಲೆ ತತ್ತೀನಿರಪ್ಪ, ಭಿಕ್ಷೆ ಬೇಡಬೇಡಿ, ಕೊಡ ಮಟ್ಟಿಗೆ ತಂದು ಕೊಡ್ತೀನಿರಪ್ಪ, ಒಂದು ಓಟ್ ಹಾಕಿ ಅಂತೆ. ಜನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ರೈತರಿಗೆ ಈಗಲೂ ಹೇಳ್ತೀನಿ, ಉತ್ತರ ಕರ್ನಾಟಕದ ರೈತರಿಗೂ ಜಾತಿ ಬಿಡಿ. ಪಾಪ ಇವತ್ತಿನ ಬಡಗೂರು ರಾಮಚಂದ್ರಪ್ಪನವ್ರು ಹೇಳೋರು ಜಾತಿ ಬಿಡಬೇಕಂತೆ. ಜಾತಿ ಬಿಟ್ಟು ಹೊರಗೆ ಬಂದಿಲ್ಲ ಇವ್ರು ಯಾರೂ. ಜಾತಿ ಬಿಡಬೇಕು ಅಂತಾರಲ್ಲ, ಎಲ್ಲೋ ಭಾಷಣ ಮಾಡ್ತಾರೆ, ಎಲ್ಲ ನೋಡಿದ್ದೀನಿ ನಾನು. ನನ್ನ ರೈತನಿಗೆ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ನರೇಗಾದ ಹೇಳಿದ್ರಿ, ನರೇಗಾ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಆ ಕಾರ್ಯಕ್ರಮ ಜಾರಿಗೆ ಬಂದ ಮೇಲೆ ಎಷ್ಟು ಲಕ್ಷ ಕೋಟಿ ಖರ್ಚು ಮಾಡಿದಿರಿ? ನರೇಗಾದಲ್ಲಿ ಎಷ್ಟು ಲಕ್ಷ ಕೋಟಿ? ರೈತನಿಗೆ ನಾವು 2,000 ಕೊಡ್ತೀವಿ. ರೈತನಿಗೆ ಗೊಬ್ಬರ ತಗೊಳ್ಳೋಕ್ಕೆ 3 ಕಂತಲ್ಲೋ ಏನೋ ಕೊಡ್ತೀವಿ, 2,000 4 ತಿಂಗಳು ಒಂದು ಬಾರಿ. ಎಷ್ಟು ಅದರಿಂದ ಉಪಯೋಗ ಇದೆ? ಅದು ಎಷ್ಟು ಲಕ್ಷ ಕೋಟಿ ದುಡ್ಡು ಕೊಟ್ಟಿದ್ದೀವಿ ಅದರಲ್ಲಿ? ಅದೇ ದುಡ್ಡುಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೋಡನ್ಗಳು, ಕೋಲ್ಡ್ ಸ್ಟೋರೇಜು, ರೈತನಿಗೆ ಅವನ ಏರಿಯಾದಲ್ಲಿ ಅವತ್ತಿನ ವರ್ಷದಲ್ಲಿ ಏನು ಮಳೆ ಬೀಳ್ಬೋದು ಪ್ರಮಾಣ, ನೀನು ಯಾವ ಕ್ರಾಪ್ ಹಾಕಿದ್ರೆ ನೀನು ಉಳಿತೀಯ, ನೀನು ಬೆಳೆದಿದ್ದಕ್ಕೆ ಸರ್ಕಾರ ನಾನು ಗ್ಯಾರಂಟಿ ಕೊಡ್ತೀನಿ, ಸಾಲ ಮಾಡಬೇಡ, 75% ನೀನು ಬೆಳೆದು ತಗೊಂಬಂದ್ರೆ ಗೋಡನ್ಗೆ, ಅಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗೆ 75% ದುಡ್ಡು ಅಡ್ವಾನ್ಸ್ ಕೊಡ್ತೀನಿ ಸರ್ಕಾರದಿಂದ. ನೀನು ಅದನ್ನು ಯಾವಾಗ ಬೆಲೆ ರೈಸ್ ಆಗುತ್ತೆ ಮಾರಾಟ ಮಾಡಿ ದುಡ್ಡು ಕಟ್ಟು, ಬಡ್ಡಿ ಹಾಕಲ್ಲ ನಿನಗೆ. ನನ್ನ ಸ್ಕೀಮ್ಗಳೇ ಬೇರೆ. ಇದಕ್ಕೆ ನರೇಗಾ ಆಯ್ತಪ್ಪ, ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರು ಅವರು, ಏನೋ ಚರ್ಚೆ ನಡೀತಿದೆ. ಆ ಮಹಾತ್ಮ ಗಾಂಧಿ ಹೆಸರಿನಲ್ಲೂ ಯಾವ್ಯಾವ ಥರ ಲೂಟಿ ಮಾಡಿದ್ದೀರಿ? ಕರ್ನಾಟಕದಲ್ಲೇ ತಗೊಳ್ಳಿ ಲೆಕ್ಕ, ಯಾವ ಥರ ಲೂಟಿ ಮಾಡಿದ್ದೀರಿ? ಇದನ್ನು ಈ ಥರ ಹಣ ಸೋರಿಕೆ ಆಗುತ್ತಲ್ಲ, ಇದನ್ನು ನಿಲ್ಲಿಸಿ ಪರ್ಮನೆಂಟು ಇನ್ಫ್ರಾಸ್ಟ್ರಕ್ಚರ್ ಕೊಡಿ ರೈತನಿಗೆ, ಉಳ್ಕತ್ತಾನೆ ರೈತ. ಕುಂಠಿತ ಆಗಿದ್ದೆ ಕುಮಾರಸ್ವಾಮಿ ಅವರಿಂದ. ಅವರಿಗೆ 3 ಯೋಜನೆಗಳು ಬರ್ತಿತ್ತು. ಅದನ್ನು ಯಾವ ಯೋಜನೆ? ನೀರಾವರಿ ಯೋಜನೆಗಳು ಕೂಡ ಈಗ ಬರ್ತಾ ಇದೆಯಲ್ಲ ಎತ್ತಿನೊಳೆಯಿಂದ. ಎತ್ತಿನೊಳೆ ಎಲ್ಲಿಗೆ ಬಂದಿದೆ? ಅದೇ ವಿಚಾರವಾಗಿ ನಾಳೆ ಕೇಂದ್ರಕ್ಕೆ ಹೋಗಿ ಹೋಗಿ ಈಗ ಮೇಕೆದಾಟು ಅಲ್ಲಿಂದಲೇ ಶಿಪ್ಪಲ್ಲಿ ತಗೊಂಬತ್ತವ್ರ ನೀರನ್ನ. ಬ್ರದರ್, ಮೇಕೆದಾಟು ನೀರನ್ನ ನಾಳೆ ಮೀಟಿಂಗ್ ಮಾಡಿ ಭಾಳ ಮಹತ್ತರವಾದ ಸಭೆ ಮಾಡಿ ಆ ಶಿಪ್ಪಲ್ಲೇ ತಗೊಂಬತ್ತವ್ರು ಮೇಕೆದಾಟನ್ನ. ಎತ್ತಿನೊಳೆದು ಕೊಡ್ತೀವಿ ಅಂತ ಹೇಳಿದ್ರಿ ಸರ್ ಕೋಲಾರ. ಯಾವಾಗ? ನಾಳೆ ಒಂದು ಮೀಟಿಂಗ್ ಮಾಡಿ ಅಂದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿದ್ರಿ ಸರ್. ಯಾರು ಕೊಡಲ್ಲ ಅಂದರೆ? ಕೇಂದ್ರ ಸರ್ಕಾರ ಸಹಕರಿಸ್ತಿಲ್ಲ ಅಂತ. ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾರೆ? ರಾಜ್ಯ ಸರ್ಕಾರ ಜವಾಬ್ದಾರಿ. ಕೇಂದ್ರ ಸರ್ಕಾರ ಏನು ಮಾಡ್ತಾರೆ? ಪರಿಸರ ಇಲಾಖೆ ಅನುಮತಿ ಕೊಟ್ಟು ಪರಿಸರ ಇಲಾಖೆ ಅವ್ರ ಜವಾಬ್ದಾರಿನೇ ಇದೆ, ಅವ್ರ ಕೆಲಸ ನಿರ್ವಹಿಸ್ತಾರೆ. ಪರಿಸರ ಇಲಾಖೆನ ಕನ್ವಿನ್ಸ್ ಮಾಡಬೇಕಾದ್ರೂ ರಾಜ್ಯ ಸರ್ಕಾರ. ನೀವು ಕನ್ವಿನ್ಸ್ ಮಾಡಿದೆ, ನೀವು ಇಷ್ಟ ಬಂದಂಗೆ ಮಾಡ್ಕೊಂಡು ಕೊಡಿ ಅಂದ್ರೆ ಕೊಡ್ತಾನ? ಅಲ್ಲೂ ವ್ಯಾಪಾರ ನಡ್ಸೋಕೆ ಹೋದ್ರೆ ಅದು ಹೇಳಲ್ವಾ? ಮೊನ್ನೆ ಪ್ರೈಮ್ ಮಿನಿಸ್ಟ್ರಿಗೆ ಎದುರಿಲ್ಲ, ನಾನು ಹೋಮ್ ಮಿನಿಸ್ಟ್ರಿಗೆ ಎದುರಿಲ್ಲ, ಇವನು ಯಾವನೋ ಒಬ್ಬ ಡೀಲ್ ಮಾಡೋಕ್ಕೆ ಬರ್ತಾನಂತೆ, ಇವನಿಗೆ ಎದುರ್ತೀನಿ ನಾನು. ಯಾಕೆ ಚಂದ? ಇವನೇನು ಒಬ್ಬ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಈ ಪದ ಬಳಕೆ ಮಾಡೋಕ್ಕೆ?
ಅಹಿಂದ ಹೆಸರಲ್ಲಿ ಅದೇ ವರ್ಷ ಸಿಎಂ ಸಿದ್ದರಾಮಯ್ಯ ಮಜಾ ಮಾಡಿದಂತ ನೀವು ಹೇಳಿದ್ಗ ಯಾವಿಂದ ಅಲ್ಲ ಸರ್ ಸಿಎಂ ಸಿದ್ದರಾಮಯ್ಯ ಹೇಳಿದ್ಕೆ ಕ್ವಶನ್ ಕೇಳಿದ್ರೆ ಗರಂ ಮಾಡ್ತಾರೆ. ಅವ್ರದ್ದೇನ್ ಕೊಡುಗೆ ಅಹಿಂದಾಗೆ? ಅವ್ರು ಹೇಳ್ಬೇಕಪ್ಪ, ಏನ್ ಕೊಡುಗೆ ಕೊಟ್ಟಿದ್ದಾರೆ? ಅಹಿಂದಾಗ ಅವ್ರು ಏನು ಕೊಡುಗೆ ಕೊಟ್ಟವ್ರು ಹೇಳ್ಬೇಕು. ಗರಂ ಮಾಡ್ತಾರೆ ಸರ್. ಮೆಸೇಜ್ ಹೇಳ್ಕೊಂಡು ಕೇಂದ್ರ ಸಚಿವರಿಗೆ ಕೇಳಿ ಅಂತ ಕೂಡ ಗರಂ ಮಾಡ್ತಾರೆ. ಅಹಿಂದ ಅದು ಅವರ ಬದುಕಿಗೆ ಅದನ್ನು ಇಟ್ಕೊಂಡವ್ರೆ. ಅಹಿಂದ ವರ್ಗದ ಜನರ ಬದುಕಿಗೆ ಅಹಿಂದ ಇಟ್ಟಿಲ್ಲ ಅವರು, ಅವರ ರಾಜಕೀಯ ಬದುಕಿಗೋಸ್ಕರವಾಗಿ ಇಟ್ಕೊಂಡವ್ರೆ. ನೀವು ಮಂಡ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ? ಆಮೇಲೆ ಜನ ಮಾತಾಡ್ತಾರೆ ಬನ್ನಿ, ಮಾಡಿದ್ದೀರಿ ಅಂತ ನೀವು ಹೇಳ್ತೀರಾ. ಮಂಡ್ಯಕ್ಕೆ ಏನು ನಿಮ್ಮ ಕೊಡುಗೆ ಏನು? ಜನ ಮಾತಾಡ್ತಾರೆ ಬನ್ನಿ, ಕೇಂದ್ರ ಕಳಿಸಿದಾರೆ ಅಂತ ಕೇಳೋದು. ಜನ ಮಾತಾಡ್ತಾರೆ. ನಾನು ಯಾಕೆ ಮಾತಾಡ್ತೀನಿ? ಮಂಡ್ಯ ಜನ ಮಾತಾಡ್ತಾರೆ. ಸರ್ ನೀವು ಪದೇ ಪದೇ ಎತ್ತಿನ ಹೊಳೆ ಯೋಜನೆ ನೀರು ಎಲ್ಲೆಲ್ಲಿಗೆ ಹರಿಸ್ತೀವಿ? ನಾನು 12 ವರ್ಷ ಆಯ್ತು ಹೇಳಿ. ಐ ಥಿಂಕ್ 2013ರಲ್ಲೋ 14ರಲ್ಲೋ ಪಾರ್ಲಿಮೆಂಟ್ ಚುನಾವಣೆ ಟೈಮಲ್ಲಿ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ. 2 ವರ್ಷದಲ್ಲೋ 1 ವರ್ಷದಲ್ಲೋ ಕೊಡ್ತೀವಿ ನೀರನ್ನ. ಎಷ್ಟು ವರ್ಷ ಆಯ್ತು ಈಗ? ದುಡ್ಡು ಎಷ್ಟು ಖರ್ಚು ಮಾಡೋರೆ, ಎಷ್ಟು ನೀರು ಸಿಗುತ್ತೆ ಅಂತ ಈಗ ಅಂದಾಜು ಮಾಡೋರೆ. ನೀರು ಕೊಡಿ, ನಾನು ಅಭಿನಂದಿಸ್ತೀನಿ ನಿಮಗೆ, ನಾನು ವಿರೋಧ ಮಾಡ್ತಿಲ್ಲ. ಎತ್ತಿನ ಹೊಳೆ ನೀರು ಕೊಡ್ತೀವಿ, ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತ ಹೇಳಿ ಆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರಕ್ಕೆ ಆ ರೊತ್ ನೀರನ್ನ ಕೊಟ್ಟು ಆ ಜನಗಳನ್ನ ಸರ್ವನಾಶ ಮಾಡ್ತಾ ಇದ್ದೀನಿ. ನಾನು 18ರಲ್ಲಿ ಹೇಳಿದೆ ಟೆರ್ಷಿಯರಿ ಪ್ಲ್ಯಾಂಟ್ ಹಾಕ್ದೆ ನೀರು ಕೊಡಬೇಡಿ ಎಂದೆ. ನಾನು ಇದ್ದ 14 ತಿಂಗಳಲ್ಲಿ ಟೊಮೊಟೊನ ತಗೋತಿಲ್ಲ, ಅಲ್ಲಿ ಬೆಳೆಯ ಮೆಟೀರಿಯಲ್ನ ಯಾರು ಕೊಂಡ್ಕೊಳ್ಳಲ್ಲ ಇವತ್ತಲ್ಲಿ. ರೂಪಾಯಿ ಡೌನ್. ಇದು ಪರಿಸ್ಥಿತಿ. ಎಷ್ಟು ದಿವಸ ಬೇಕು ಎತ್ತಿನ ಹೊಳೆ? ಜೂನು 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 ಅಂದರು. ಯಾವ ಜೂನು ಕೊಡ್ತಾರೆ? ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರು? ಏರಿಕೆ ಆಗ್ತಾನೆ ಇದೆ. ಹಾಂ, ಏರ್ತಾ ಇದೆ. ಹಿಂದೆನ ಮಾಧ್ಯಮ ಸ್ನೇಹಿತರು ಕೆಲವ್ರು ಬರೋದ್ರಿ, ಬಹುಶಃ ಎತ್ತಿನ ಹೊಳೆ ನೀರು ಬರಲ್ಲ, ಎತ್ತಿನ ಹೊಳೆ ಪೈಪ್ ಲೈನ್ ಆಗ್ತಾ ಇರೋದು ಆನೆಗಳು ಓಡಾಡೋಕ್ಕೆ ಅಂತ ನೀವೇ ಬರ್ತಿದ್ದೀರಿ. ನೋಡಿದ್ದೀನಿ ಅದನ್ನ. ಸರ್, ಈಗ ಒಂದಂತೂ ಸ್ಪಷ್ಟ ಅನ್ಬೋದ ಸರ್, ಈಗ ನಿಮ್ಮ ಇಲಾಖೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನೀವು ಮಾಡಕ್ ಆಗ್ತಾ ಇಲ್ಲ ಅನ್ನೋದು. ಬ್ರದರ್, ಒಂದು ನಿಮಿಷ. ನನ್ನ ಹತ್ರ 2 ಇಲಾಖೆ ಇದೆ. ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಒಂದು ಹೆವಿ ಇಂಡಸ್ಟ್ರಿ, ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ. ಸ್ಟೀಲ್ ಮಿನಿಸ್ಟ್ರಿಗಿರೋದು ಬಜೆಟ್ಟು 7 ಕೋಟಿ ಸ್ಟೀಲ್ ಮಿನಿಸ್ಟ್ರಿಗೆ. ಇಲ್ಲಿ ಹೆವಿ ಇಂಡಸ್ಟ್ರಿಗೆ ಒಂದು PM ಅವರ ಒಂದು ವಿಷನ್ 2070ಗೆ 0 ಕಾರ್ಬನ್ ಮಾಡಬೇಕು ಅಂತ. ಅದಕ್ಕೆ ಫೇಮ್ 1 ಮಾಡಿದ್ರು, ಫೇಮ್ 2 ಮಾಡಿದ್ರು. ಈಗ PME ಡ್ರೈವ್ ಅಂತ ಹೇಳಿ 3ನೇ ಸ್ಟೇಜಿಗೆ ತಂದರು. ಅದಕ್ಕೆ 10,900 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 14,000 ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ಖರೀದಿ ಮಾಡ್ತಾಯಿದ್ವಿ. 14,000 ಎಲೆಕ್ಟ್ರಿಕ್ ಬಸ್ಸಸ್ನಲ್ಲಿ 4,500 ಕರ್ನಾಟಕಕ್ಕೆ ಕೊಡ್ತಾಯಿದ್ದೀನಿ. 4,500 ಬಸ್ಸು. ತೆಲಂಗಾಣ ಕೊಡ್ತಿರೋದು 2,200. ಅಹಮದಾಬಾದಿಗೆ ಕೊಡ್ತಿರೋ 1,000. ಡೆಲ್ಲಿ ಕೊಡ್ತಿರೋದು 2,800. ಕರ್ನಾಟಕಕ್ಕೆ 4,500 ಬಸ್ ಕೊಡ್ತಾಯಿದ್ದೀನಿ, ಎಲೆಕ್ಟ್ರಿಕ್ ಬಸ್. ಇದೊಂದು ಭಾಗ ಇರಲಿ. ನಮ್ಮ ಇಲಾಖೆ ಇಂಡಸ್ಟ್ರಿಗಳನ್ನು ಫಾರಮ್ ಮಾಡೋದಕ್ಕಿಲ್ಲ, ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು. ನಮ್ಮ ಇಲಾಖೆ ಇರೋದು ಪಾಲಿಸಿಗಳನ್ನು ಮಾಡೋದು. ಹಲವಾರು ಇಂಟರ್ನ್ಯಾಷನಲ್ ಕಂಟ್ರಿಗಳಲ್ಲಿ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ, ಆಟೋಮೊಬೈಲ್ನ ಕಾಂಪೊನೆಂಟ್ಗಳು ತಯಾರು ಮಾಡೋದು, ಅಂಥವ್ರಿಗೆ PLI ಸ್ಕೀಮ್ನಲ್ಲಿ ನಾವು ದುಡ್ಡು ಕೊಡ್ತೀವಿ. ಅದು ನಮ್ಮ ಇಲಾಖೆ ಜವಾಬ್ದಾರಿ. ನಾವು ಕರೆದ್ಬಿಟ್ಟು ಇಂಥ ಕಡೆ ಕಾರ್ಖಾನೆ ಹಾಕು ಅಂತ ಹೇಳೋಕ್ಕಾಗಲ್ಲ. ಆಗಲೇ ಅವೆಲ್ಲ ಕಾರ್ಖಾನೆಗಳು ಸೆಟಪ್ ಆಗೋಗ್ಬಿಟ್ಟವೆ ನಾನು ಮಂತ್ರಿ ಆಗೋದಕ್ಕಿಂತ ಮುಂಚೆ. ಅದು ಅರ್ಥ ಮಾಡ್ಕೊಳ್ಳಿದ್ರೆ ನಾನೇನು ಮಾಡಲಿ? ಇದು ಇರೋ ವಾಸ್ತವಾಂಶ. ಇಲ್ಲಿ ಈಗ ನನ್ನ ಒಂದು ಎಫರ್ಟು, ಪ್ರಧಾನಮಂತ್ರಿಗಳೊಂದು ಆಶೀರ್ವಾದದಲ್ಲಿ ಈ ರೇರ್ ಅರ್ತ್ ಮ್ಯಾಗ್ನೆಟ್ ಇದೆಯಲ್ಲ, ಇದಕ್ಕೆ ಈಗ 7,290 ಕೋಟಿಲಿ PLI ಸ್ಕೀಮ್ಗೆ ಪ್ರಧಾನಮಂತ್ರಿಗಳು ಕ್ಯಾಬಿನೆಟಲ್ಲಿ ತೀರ್ಮಾನ ಕೊಟ್ಟರು. ನಿನಗೆ ಜವಾಬ್ದಾರಿ ಕೊಡ್ತೀನಿ,
ಯು ಟೇಕ್ ಕೇರ್ ಅಂತ ಹೇಳಿ 5 ಕಂಪ್ನಿಗಳನ್ನು ಸೆಲೆಕ್ಟ್ ಮಾಡ್ತೀವಿ. L1, L2, L3, L4, L5. ಆ 5 ಕಂಪ್ನಿಗಳಲ್ಲಿ ಏನಾದರೂ ಕನ್ವಿನ್ಸ್ ಮಾಡಿ ರಾಜ್ಯಕ್ಕೊಂದು 2 ಕಾರ್ಖಾನೆ ತರಬೇಕು ಅಂತ ಇದ್ದೀನಿ. ಒಂದು ಭಾಗ VISL ಮುಚ್ಚೋಗಿದೆ. ನಾನು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಗೆ ಸರ್ ದುಡ್ಡು ಕೊಡಬೇಡಿ, ನನಗೆ ಅದನ್ನು ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೀನಿ. ಸುಮಾರು 5,000 ಕೋಟಿನ ಅದಕ್ಕೆ ಯಾವ ರೀತಿ ಹೊಂದಿಸ್ಬೇಕು ಅನ್ನೋದು ಸ್ಟೀಲ್ ಮಿನಿಸ್ಟ್ರಿಲಿ ವರ್ಕೌಟ್ ಮಾಡಿದ್ದೀವಿ. ಇನ್ನೊಂದು ಸೇಲಂನಲ್ಲೂ ಇದೇ ಥರನೇ ಒಂದು ಪ್ಲ್ಯಾಂಟ್ ಇದೆ, ಅದಕ್ಕೂ ಒಂದು ಲೈಫ್ ಕೊಡ್ತಾಯಿದ್ವಿ. HMTನಲ್ಲಿ ಬಹುಶಃ ಹಲವಾರು ರೀತಿಯ ಕೆಲವು ಯೋಜನೆಗಳಿಗೆ ಈಗಾಗಲೇ ಒಂದು ಕಮಿಟಿ ಮಾಡಿ ಸಾರಸ್ವತ್ ಅಂತ ಹೇಳಿ ನೀತಿ ಆಯೋಗದ ಮೆಂಬರು ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಅವರೊಂದು ರೆಕಮೆಂಡೇಷನ್ ಮಾಡೋರೀಗ HMTನಲ್ಲಿ ಏನು ಮಾಡ್ಬೋದು ಅಂತ. HMT ಅಂದರೆ ಬೆಂಗಳೂರು ಒಂದೇ ಹಾಕ್ಬಿಡಿ, ಕೇರಳದಲ್ಲಿ ಕಾಲಮಸೂರಿ ಅಂತ ಇದೆ, ಅಲ್ಲೊಂದು ಕಾರ್ಖಾನೆ ಇದೆ. ಹರಿಯಾಣದಲ್ಲಿ ಪಿಂಜೋರ ಅಂತ ಒಂದಿದೆ ವಿಲೇಜು, ಅಲ್ಲೊಂದು ಕಾರ್ಖಾನೆ ಇದೆ. ಹೈದರಾಬಾದಲ್ಲಿ 1300 ಎಕರೆ, ಅಲ್ಲೂ HMT ಕಾರ್ಖಾನೆ ಇದೆ. ಇವೆಲ್ಲದಕ್ಕೂ ಏನು ಮಾಡಬೇಕು ಅಂತ ಒಂದು ರೋಡ್ ಮ್ಯಾಪ್ ತಯಾರಾಗ್ತಿದೆ. ರಾತ್ರಿ ಮಾಡೋಕ್ಕಾಯ್ತದ? ಇದು ಇರೋದು ಬರುತ್ತೆ. ಈ ಒಂದು hypothetical question ಅನ್ಕೋಬಹುದು. ಸರ್, ಈಗ ನಾವು ಮಾತಾಡುವಾಗ ಹೇಳಿದ್ರಿ 5 ಅವಕಾಶವನ್ನ ದೇವರು ಕೊಟ್ಟಿದ್ದಾನೆ ಅಂತ. ಮತ್ತೊಮ್ಮೆ ನೀವು CM ಆಗಬೇಕು ಅನ್ನೋ ಬಯಕೆ ಅದರಲ್ಲಿ ನನಗೆ ಯಾವುದೂ ಬಯಕೆ ಇಲ್ಲ ಬರ್ತಾರೆ. ನನ್ನ ಮನಸ್ಸಿನಲ್ಲಿ ಬಯಕೆ ಇರೋದು ಬದುಕಿರೋವರೆಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಬರ್ತಕ್ಕಂಥ ಬಡವ ಅವನಲ್ಲ, ಅವನಿಗೆ ಏನಾದರೂ ಒಂದು ಮಾನಸಿಕವಾಗಿ ಶಕ್ತಿ ತುಂಬಕ್ಕೆ ಸಾಧ್ಯವ ಅದು ಮಾಡಬೇಕು ಅನ್ನೋದು. ನಾಳೆ ಬೆಳಗ್ಗೆ ಇಲ್ಲಪ್ಪ ಮತ್ತು ನಾನು ಮುಖ್ಯಮಂತ್ರಿ ಆಗಬೇಕು, ನಾಳೆ ಮತ್ತೆಲ್ಲೆಲ್ಲೋ ಇನ್ನೇನೋ ಆಗಬೇಕು, ಯಾವುದೂ ನನಗೆ ನೋಡಾಗಿದೆ. ಎಲ್ಲ ನಾನು ದೇವರೇ ಕೊಟ್ಟವನೇ. ಇವತ್ತು ಸಮಾಜ ಹೆಂಗೆ ನಡೀತಿದೆ ಅನ್ನೋದು ನೋಡಿದ್ದೀನಿ. ನಾನು ಮೊನ್ನೆ ಕುವೆಂಪು ಕಾರ್ಯಕ್ರಮದಲ್ಲಿ ಡೆಲ್ಲಿಲಿ ಹೇಳಿದೆ, ಒಂದು 8-10 ಜನ ಸ್ವಾಮಿಗಳಿದ್ದರು. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ ಈಗ ಅಂತ ಸ್ವಾಮಿಗಳಿಗೇನೆ. ಸಮಾಜ ನೀವು ಭಗವದ್ಗೀತೆ ನಾನು ಯಾಕೆ ಹೇಳಿದೆ ಬರ್ತಾರೆ? ಇವತ್ತು ಸಮಾಜ ಎಲ್ಲಿಗೆ ತರ್ತಾ ಇದ್ದೀವಿ? ಎಲ್ಲ ಕೊಟ್ಟ ಭಗವಂತ. ವರ್ಲ್ಡಿಗೆ ಚಾಲೆಂಜ್ ಮಾಡ್ತೀವಿ ಈ ದೇಶ. ಅದು ಮೊಘಲರು ಲೂಟಿ ಮಾಡಿದ್ರು, ಈಸ್ಟ್ ಇಂಡಿಯಾ ಕಂಪ್ನಿ ಲೂಟಿ ಮಾಡ್ಕೊಂಡು ಹೋದರು, ಆದರೂ ಈ ದೇಶ ಬದುಕಿದೆ. ಈಗ ಯಾರು ಲೂಟಿ ಮಾಡ್ತಾವ್ರೆ? ಈಗಲೂ ಇದೆ ಸಂಪತ್ತು. ಇದೆಲ್ಲ ನೋಡಿದಾಗ ಬೇಕಾ ನಮಗಿದು? ನಾವು ಹಳ್ಳೀಲಿ ಮೊದಲು ನಮ್ಮ ಮಕ್ಳಿಗೆ ಗೊತ್ತಾಗಲ್ಲ ಬ್ರದರ್. ನಾವು ಬೆಳಗ್ಗೆ ಎದ್ದು ಮನೆಯಿಂದ ಹೊರಗಡೆ ಕೈ ಕಾಲು ಮುಖ ತೊಳ್ಕೊಂಡು ಇದ್ಲಲ್ಲಿ ಅಲ್ಲುಜ್ಬಿಟ್ಟು, ಆಗ ನಮ್ಮ ಹಳ್ಳಿ ಹೆಣ್ಮಕ್ಳು ಒಲೆ ಮುಂದೆ ರಾಗಿ ರೊಟ್ಟಿ ಮಾಡೋರು. ಆಮೇಲೆ ಇದರಲ್ಲಿ ಇದು ಹಂಚು ಕಾಯಿಸ್ತಾರಲ್ಲ, ಕಾಯ್ತಾ ಕೂತ್ಗಳು ಬಿಸಿ ಬಿಸಿಯಾಗಿ ತಿನ್ನಬೇಕು. ಆ ದಿನ ಹೆಂಗಿತ್ತು ಅಂತ ಈಗಲೂ ನೆನ್ಕತ್ತೆ. ಇವತ್ತು ಎಲ್ಲ ಕೊಟ್ಟವನು ಭಗವಂತ. ಇದು ತಗೊಂಡೇನು ಮಾಡೋದು?